ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಿಜಾಬ್ ಹಲಾಲ್ ಬಳಿಕ ಮತ್ತೊಂದು ಧರ್ಮಯುದ್ಧ ಶುರುವಾಯಿತು. ಅದು ಅಜಾನ್ ಮೈಕ್ ಬ್ಯಾನ್ಗೆ ಒತ್ತಾಯಿಸಿ ಸುಪ್ರಭಾತದ ದಂಗಲ್ ಶುರುವಾಗಿದ್ದು. ಹಿಂದೂ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಭಜನೆ ಸುಪ್ರಭಾತ ಇವತ್ತು ಬೆಳ್ಳಂಬೆಳಗ್ಗೆ ಕಂಡ ದೃಶ್ಯ. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ 1,000ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಕರೆ ಕೊಟ್ಟಿದ್ರು. ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತವನ್ನು ಮೊಳಗಿಸಿದ್ರು ಕಾರ್ಯಕರ್ತರು. ಹಿಂದೂ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಭಜನೆ ಸುಪ್ರಭಾತವನ್ನು ಮಾಡಿದ್ರು. ಶ್ರೀರಾಮ ಸೇನೆಯಿಂದ ಭಜನೆ, ಹನುಮಾನ್ ಚಾಲೀಸ ಪಠಣ. ರಾಜ್ಯದ ಹಲವೆಡೆ ಮೈಕ್ ಹಾಕಿ ಸುಪ್ರಭಾತ, ಓಂಕಾರ, ಮಂತ್ರ ಘೋಷ, ರಾಮನಾಮ ಭಜನೆ, ಜಪ. ಬೆಂಗಳೂರಿನಲ್ಲಿ ಧ್ವನಿವರ್ಧಕಗಳಿಗೆ ಪೊಲೀಸರು ಕೂಡ ಬ್ರೇಕ್ ಹಾಕಿದ್ದ ಘಟನೆ ಕೂಡ ನಡೆಯಿತು. ವಿವೇಕನಗರದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಬೆಳ್ಳಂಬೆಳಗ್ಗೆ ಬಂದರು, ಸುಪ್ರಭಾತವನ್ನು ಮೊಳಗಿಸೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅದನ್ನು ತಡೆದ್ರು. ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಹೋದರು. ಮೈಕ್ ದಗಲ್ ದಿನೇ ದಿನೇ ಕಾವೇರ್ತಾ ಇದೆ. ಪೊಲೀಸರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಮಗೆ ಅಂತ ಅವರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಕೂಡ ನಡೀತು. ರಾಜ್ಯಾದ್ಯಂತ ಇವತ್ತು ಮುಂಜಾನೆ 5 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಅಪ್ಡೇಟ್ಸ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಲೌಡ್ ಸ್ಪೀಕರ್ನ ಲಡಾಯಿಗೆ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ದೊಡ್ಡ ಮಟ್ಟದ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೀತು. ಶ್ರೀರಾಮ ಸೇನೆಯ ಕಾರ್ಯಕರ್ತರು ಲೌಡ್ ಸ್ಪೀಕರ್ ಸುಪ್ರಭಾತವನ್ನು ಮೊಳಗಿಸೋದಕ್ಕೆ ಬಂದಾಗ ಪೊಲೀಸರು ಅದನ್ನು ತಡೆಗಟ್ಟಿ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದ ಘಟನೆ ಕೂಡ ನಡೀತು. ಹಿಜಾಬ್ ಹಲಾಲ್ ಆದಮೇಲೆ ಮತ್ತೊಂದು ಧರ್ಮ ಯುದ್ಧ ಇದು. ಈಗಾಗಲೇ ಯುದ್ಧ ಶುರುವಾಗಿತ್ತು, ಆದರೆ ಇವತ್ತು ಬೆಳಗ್ಗೆ ಅದೊಂದು ಮತ್ತೊಂದು ವೇಗ ಪಡ್ಕೋತು. ಫೋರ್ಸ್ ಇದಿಲ್ಲದೆ ನಿಲ್ಲಿಸದೆ ಹೋದರೆ ಮತ್ತೆ ಇದನ್ನು ಬೇರೆ ಹಂತಕ್ಕೆ ತಗೊಂಡೋಗ್ತೀವಿ ಅಂತ ಕೂಡ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಕೂಡ ನಡೀತು ಮೈಸೂರಿನಲ್ಲಿ. ಅದು ತುಂಬ ಕಠೋರವಾಗೇ ಇತ್ತು. ಅವರದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಒಂದಷ್ಟು ವಿಜುವಲ್ ಸಾಧ್ಯ ಆದರೆ ತೋರಿಸ್ತೀವಿ. ಹೇಗೆಲ್ಲ ಇತ್ತು ಬೆಳಗ್ಗೆಯಿಂದ ರಾಜ್ಯಾದ್ಯಂತ. ಬೆಂಗಳೂರಿನಲ್ಲಿ ಎಲ್ಲ ದೃಶ್ಯ ಬರ್ತಾ ಇದೆ. ಮೈಕ್ ದಂಗಲ್ ಮೈಸೂರಿನ ದೃಶ್ಯ ಅದು. ಶಿವರಾಂಪೇಟೆಯಲ್ಲಿರುವಂಥ ಆಂಜನೇಯ ಸ್ವಾಮಿ ಟೆಂಪಲ್ ಅದು. ಅಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥರೇ ಹೋಗಿದ್ರು. ಎಲ್ಲರೂ ಕೂಡ ಹರ ಹರ ಮಹಾದೇವ್, ರಾಮನಾಮನಿಗೆ ಜಪ, ಮಂತ್ರ ಪಠಣೆ, ಘೋಷಣೆ ಎಲ್ಲವೂ ಕೂಡ ಬಲಭಾಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಿರುವಂತಹ ದೃಶ್ಯ. ಏನಾಗ್ತಿದೆ ಕೇಳೋಣ. ಶ್ರೀ ಗುರುಪ್ರಸಾದ್ ಅಂತ ಹಿಂದೂ ಜನಜಾಗೃತಿ ಸಮಿತಿಯ ರೂವಾರಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಇವತ್ತಿನ ಅಭಿಯಾನ ಹೇಗೆ ಶುರು ಮಾಡಿದ್ರಿ, ಯಾಕೆ ಮಾಡಿದ್ರಿ? ಸರ್, ಇವತ್ತಿನ ಈ ಅಭಿಯಾನದಲ್ಲಿ ಶ್ರೀರಾಮ ಸೇನೆ ಈ ಅಭಿಯಾನವನ್ನ ಈ ಇಲ್ಲಿಗಲ್ ಲೌಡ್ ಸ್ಪೀಕರ್ ಅದನ್ನ ತೆಗಿಬೇಕು, ತೆರವುಗೊಳಿಸಬೇಕು, ಇದಕ್ಕೆ ಸರ್ಕಾರ ಗಮನ ಕೊಡಬೇಕು ದೃಷ್ಟಿಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಹನುಮಾನ್ ಚಾಲೀಸ ಅಥವಾ ಸುಪ್ರಭಾತವನ್ನು ಮಾಡುವಂತಹ ಒಂದು ಅಭಿಯಾನವನ್ನ ಇವತ್ತು ಪ್ರಾರಂಭ ಮಾಡಿದೆ. ವಿಶೇಷವಾಗಿ ಬಹಳಷ್ಟು ದೇವಸ್ಥಾನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈ ಅಭಿಯಾನ ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ಹೆಚ್ಚಿನ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇಲ್ಲಿ ಸಹಭಾಗವನ್ನು ಮಾಡಿ ದೇವಸ್ಥಾನಗಳಲ್ಲಿ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇದರಲ್ಲಿ ಮುಖ್ಯ ಭಾಗ ಅಂತ ಹೇಳಿದ್ರೆ, ಇದು ಸರ್ಕಾರಕ್ಕೆ ಅವರು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು. ಯಾರಿವತ್ತು ಇಲ್ಲೀಗಲ್ ಆಗಿ ಲೌಡ್ ಸ್ಪೀಕರ್ ಇಟ್ಟುಕೊಂಡು ಸಾರ್ವಜನಿಕ ಒಂದು ಏನು ನಿದ್ರೆಯನ್ನು ಗೆಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅಂತವರ ಸಂಬಂಧಪಟ್ಟಾಗೆ ಲೀಗಲಿ ಕಾನೂನು ಕ್ರಮವನ್ನು ಕೈಗೊಳ್ಳೋ ಸಂದೇಶವನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರು ಈ ಅಭಿಯಾನದ ಮೂಲಕ ಇವತ್ತು ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಅಭಿಯಾನ ಈಗಾಗಲೇ ಶುರುವಾಗಿತ್ತು. ಇವತ್ತದಿಂದ ಒಂದು ವೇಗ ಪಡ್ಕೊಳ್ತು ಅಂತ ಅನ್ಸುತ್ತಾ? ಖಂಡಿತವಾಗಿ. ಯಾಕಂದ್ರೆ ಎಲ್ಲಿಯವರೆಗೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥವನ್ನ ಕೊಡುವುದಿಲ್ಲ, ನಿರ್ಣಯವನ್ನ ಕೊಡುವುದಿಲ್ಲ, ಅಲ್ಲಿ ತನಕ ಬಹುಶಃ ಶ್ರೀರಾಮ ಸೇನೆ ಕಾರ್ಯಕರ್ತರು ಈ ಅಭಿಯಾನವನ್ನ ಮತ್ತಷ್ಟು ತೀವ್ರಗತಿಯಲ್ಲಿ ಮುಂದೆ
ತೆಗೆದುಕೊಂಡು ಹೋಗ್ತೀವಿ. ಮೈಕನ್ನ ತೆಗಿಬೇಕೋ ಅಥವಾ ಸೌಂಡ್ ಕಡಿಮೆ ಮಾಡ್ಬೇಕೋ? ನೋಡಿ, ಇಲ್ಲಿ ಬಹಳಷ್ಟು ಮಸೀದಿಗಳಲ್ಲಿ ಇವತ್ತು ಕರ್ಣಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗಲ್, ಯಾವುದೇ ಅನುಮತಿ ಇಲ್ಲದೆ ಇವತ್ತು ಕರ್ಣಗಳನ್ನ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೈಲೆನ್ಸ್ ಝೋನ್ಗಳಲ್ಲಿ ಇವತ್ತು ಮಸೀದಿಗಳ ಮೂಲಕ ಇವತ್ತು ಈ ಪ್ರಾರ್ಥನೆಯ ಮೂಲಕ ಅವ್ರೇನ್ ಇವತ್ತು ನಾಯ್ಸ್ ಪೊಲ್ಯೂಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಕರ್ಣಗಳಿಗೆ ಯಾವ ಮಸೀದಿಗಳಲ್ಲಿ ಅನುಮತಿ ಇಲ್ಲ ಅದನ್ನ ತೆಗಿಲೇಬೇಕಾಗ್ತದೆ. ಎಲ್ಲಿ ಅನುಮತಿ ತಕೊಂಡಿದ್ದಾರೆ ಅಲ್ಲಿ ಅವರು ಡೆಸಿಬಲ್ ಬಗ್ಗೆ ವಿಚಾರ ಮಾಡ್ಬೇಕು. ಯಾಕಂದ್ರೆ ನೋಡಿ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ 55 ಡೆಸಿಬಲ್ ಇದನ್ನು ಮೀರಬಾರದು. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ 45 ಡೆಸಿಬಲ್ ಮೀರಬಾರದು. ಈ ಏನು ನಮಗೆ ಒಂದು ರೂಲ್ಸ್ ಅನ್ನ ಕೊಟ್ಟಿದ್ದಾರೆ, ಒಂದು ಕ್ರಮವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ಳೋದಾದ್ರೆ ಅದಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ.